ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿ ಮನೆ ಅಡುಗೆ ಸ್ವಾಗತ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಫ್ರೆಂಡ್ಸ್. ಈ ದಿನ ನಾವು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಚಿಕನ್ ಬಿರಿಯಾನಿಗೆ ಬೇಕಾಗಿರುವ ಪದಾರ್ಥಗಳನ್ನು ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು. ಓಕೆ ಫ್ರೆಂಡ್ಸ್, ನಾವು ಈಗ ಬಿರಿಯಾನಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಫ್ರೆಂಡ್ಸ್, ನಾನು 1 kg ಚಿಕನ್ ತೊಗೊಳ್ತಾ ಇದ್ದೀನಿ. 1 kg ಚಿಕನ್ಗೆ ಮಾಡ್ತಾ ಇರೋದು ಫ್ರೆಂಡ್ಸ್ ಬಿರಿಯಾನಿ. ಓಕೆ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಓಕೆ, ಮಿಕ್ಸಿಗೆ ಆಗಿದೆ. ಈಗ ಬಿರಿಯಾನಿ ಮಾಡೋ ವಿಧಾನನ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, 1 ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕ್ತಾ ಇದ್ದೀನಿ. ಓಕೆ, ಈಗ ಎಣ್ಣೆ ಕಾದಿದೆ. 2 ಏಲಕ್ಕಿ ಮುದ್ದೆಯನ್ನು ಹಾಕ್ತಾ ಇದ್ದೀನಿ ನಾನು. ಮೊದಲನೇದಾಗಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಕಾದ ಎಣ್ಣೆಗೆ 2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಜೊತೆಗೇ ಹಸಿಮೆಣಸಿನ್ಕಾಯಿನೂ ಹಾಕ್ಬಿಡ್ಬೇಕು. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಅದರಲ್ಲಿರೋ ಖಾರ ಎಲ್ಲ ಬರುತ್ತೆ, ಅಸಿಡಿಟಿ ಆಗೋಲ್ಲ. ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣಸಿನ್ಕಾಯಿ. ಓಕೆ, ಈರುಳ್ಳಿ ಈಗ ಫ್ರೈ ಆಗಿದೆ. ಕಲರ್ ಬರುತ್ತೆ ಈರುಳ್ಳಿ ಅಷ್ಟು ಫ್ರೈ ಆದರೆ ಸಾಕು. ಹಿಂದೆನೇ ಟೊಮೆಟೊ ಹಾಕೋಣ. ಓಕೆ, ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಆಗ್ತಾ ಇದೆ. ಟೊಮೆಟೊ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ನಾನೀಗ ರುಬ್ಬಿಟ್ಕೊಂಡಿರುವ ಮಸಾಲೆಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಗ್ರೀನ್ ಆಗಿದೆ. ಇದು ಬಿರಿಯಾನಿ ಪೇಸ್ಟ್, ಅಂಗಡಿಯಲ್ಲಿ ಸಿಗುತ್ತೆ. ಬಿರಿಯಾನಿ ಪೇಸ್ಟ್ ಅಂತ ಹೇಳಿದ್ರೆ ಕೊಡ್ತಾರೆ. ಅದನ್ನು ನಾನು ಟೇಸ್ಟ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಸ್ವಲ್ಪ ಮೊಸರನ್ನ ಹಾಕ್ಕೊಂಡೆ. ಸ್ವಲ್ಪ ಮೊಸರು ಮತ್ತು ಪುದೀನ ಮಿಕ್ಸಿಗೆ ಹಾಕ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಕುದೀತಾ ಇದೆ ಮಸಾಲೆ ಎಲ್ಲ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ 1 ಸ್ಪೂನ್ ಹಾಕ್ತೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೀನಿ. ನಿಮ್ಗೆ ಯಾವುದು ಗೊತ್ತಿರುತ್ತೋ ನೀವು ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲೆ, ಪೌಡ್ರ್ ಸ್ವಲ್ಪ ಹಾಕ್ಕೊಂಡೆ. ಈಗ ಕಲರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆರೆಂಜ್ ಕಲರ್ ಸ್ವಲ್ಪ, 1/4 ಸ್ಪೂನಷ್ಟು ಆರೆಂಜ್ ಕಲರ್ ಹಾಕ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಂಗೆ
ಆ ಸ್ಮೆಲ್ ಬರ್ತಾ ಇರುತ್ತೆ, ಆವಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಆ ಸ್ಮೆಲ್, ಬಿರಿಯಾನಿ ಸ್ಮೆಲ್ಲು. ಓಕೆ, ಕುದೀತಾ ಇದೆ. ಒಂದು ಅರ್ಧ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಳೆದಿಟ್ಕೊಂಡಿದ್ದೀನಿ, 1 kg ಅಷ್ಟಿದೆ ಚಿಕನ್ನು, ಸೇರಿಸ್ಕೊಳ್ತಾ ಇದ್ದೀನಿ. ಆ ಮಸಾಲೆ ಎಲ್ಲ ಚಿಕನ್ನ ಸೇರಿಸ್ಕೊಂಡಾಗ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಅಂಟ್ಕೊಂಡು ಮಸಾಲೆ ಚೆನ್ನಾಗಿ ಚಿಕನಲ್ಲೇ ಮಿಕ್ಸ್ ಆಗುತ್ತೆ. ಓಕೆ, ಚಿಕನ್ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಿಕನ್ ಹಾಕಿದ ತಕ್ಷಣ ಹಿಂದೆನೇ ನಾವು ನೀರನ್ನು ಹಾಕಬಾರ್ದು. ಸ್ವಲ್ಪ ಮಸಾಲೆಯಲ್ಲಿ ಚಿಕನ್ನು ಫ್ರೈ ಆಗೋಗ್ಬಿಡಬೇಕು. ಒಂದು ಕುದಿ ಬರೋವರೆಗೂ ಸ್ವಲ್ಪ ಬಿಡಬೇಕು. ಜಾರಲ್ಲಿ ಮಸಾಲೆ ಇರುತ್ತಲ್ಲ, ಅದು ಸ್ವಲ್ಪ ನೀರು ಹಾಕಿರೋದ್ರಿಂದ ತಳ ಏನು ಹಿಡಿಯಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಕುದಿ ಬರೋವರೆಗೂ ಇದ್ದರೆ ಚಿಕನ್ ಚೆನ್ನಾಗಿ ಫ್ರೈ ಆಗಿರುತ್ತೆ. ಓಕೆ, ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, 1 ಜಗ್ಗಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ನೀರು ಫಸ್ಟ್ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಕುದೀತಾ ಇದ್ದರೆ ಆವಾಗ ನಾವು ಅಕ್ಕಿ ಹಾಕ್ಕೊಬೋದು. ನಾನು 1 kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. 3/4 kg ಅಷ್ಟು ಅಕ್ಕಿನ ನಾನು ಹಾಕಿದ್ದೀನಿ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಆ ಹದದಲ್ಲಿ ನೀರಿದ್ದರೆ ಕ್ಲೀನಾಗಿ ಬಿರಿಯಾನಿ ಉದ್ರುದಕ್ಕೆ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಕುದೀತಾ ಇದೆ. ಓಕೆ, ನಾನೀಗ ಪ್ಲೇಟ್ ಮುಚ್ಚಿ ಅದನ್ನು ದಮ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉದ್ರಿಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್, ಟೇಸ್ಟಿಯಾಗಿಯೂ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಬಿರಿಯಾನಿ ತಿನ್ನಿ, ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ನೋಡಿ ನನಗೆ ಹೇಳಿ ಫ್ರೆಂಡ್ಸ್.